ಎಲ್ಲಿ ನೋಡಿದ್ರೂ ಕೂಡ ಲಂಚ ಲಂಚ ಲಂಚ. ಸರ್ಕಾರಿ ಇಲಾಖೆಗೆ ಹೋದರೆ ಸಾಕು, ಅಲ್ಲಿನ ಅಧಿಕಾರಿಗಳು ಲಂಚ ಅಂತ ಬೇಡಿಕೆ ಇಡ್ತಾರೆ. ಇದರಿಂದ ಭಾರಿ ಸಮಸ್ಯೆಗಳಾಗ್ತಾ ಇದ್ದಾವೆ. ನಾನಿವತ್ತು ಹೊರಟಿರೋ ವಿಚಾರ ಮಂಡ್ಯದ ಉಸ್ತುವಾರಿ ಆಗಿರ್ತಕ್ಕಂತಹ ಚಲುವರಾಯಸ್ವಾಮಿಯವರ ಬಗ್ಗೆ. ಅವ್ರ ಮೇಲೆ ಒಂದು ಈಗ ಅಲಿಗೇಷನ್ ಕೇಳಿಬರ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ DC ಆಗಿರ್ತಕ್ಕಂಥ ರವಿಶಂಕರ್ ಹಾಗೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಶಂಕರ್ ಮಾಡಿರ್ತಕ್ಕಂಥ ಅವಾಂತರ ಈಗ ಚಲುವರಾಯಸ್ವಾಮಿಯವರಿಗೂ ಕೂಡ ಬಂದು ತಲುಪಿದೆ. ನಿಜಕ್ಕೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಪುನೀತ್ ಅನ್ನೋ ಒಂದು ವ್ಯಕ್ತಿ ಆನ್ಲೈನ್ನಲ್ಲಿ ನೇರವಾಗಿ ಒಂದು CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿರುತ್ತೆ ಅದಕ್ಕೆ ಒಂದು ಲೈಸೆನ್ಸ್ಗೆ ಕೂಡ ಅಪ್ಲೈ ಮಾಡ್ತಾರೆ. 5-6 ಬಾರಿ ಅಪ್ಲೈ ಮಾಡಿದರೂ ಕೂಡ ಏನೂ ಕೂಡ ಯೂಸ್ ಆಗಲ್ಲ. ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಅಬಕಾರಿ ಇಲಾಖೆಗೆ ಹೋಗಿ ಕೇಳಿದರೆ ಅಲ್ಲಿ DC ರವಿಶಂಕರ್ ಹಾಗೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಶಂಕರ್ ಇಬ್ಬರೂ ಕೂಡ ಹಣವನ್ನು ಕೇಳ್ತಾರೆ. 40 ಲಕ್ಷ ಹಣ ಕೊಡು, ನಂತರದಲ್ಲಿ ನಿನಗೆ ಲೈಸೆನ್ಸ್ ಮಾಡಿಕೊಡ್ತೀನಿ. ಈ ಹಣ ಎಲ್ಲರಿಗೂ ಕೂಡ ಶೇರ್ ಆಗುತ್ತೆ, ಮದ್ದೂರು ಶಾಸಕರಿಗೂ ಶೇರ್ ಆಗುತ್ತೆ, ಅದೇ ರೀತಿಯಾಗಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿಯವರಿಗೂ ಕೂಡ ಶೇರ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇದರಿಂದ ನೊಂದಂತಹ ವ್ಯಕ್ತಿ ಕೆಲ ಆಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊತಾನೆ. ಅಧಿಕಾರಿ ರವಿಶಂಕರ್ ಹಾಗೆ ಶಿವಶಂಕರ್ ಮಾಡಿರ್ತಕ್ಕಂತಹ ಸಂಭಾಷಣೆ ನಡೆಸಿರ್ತಕ್ಕಂತಹ ಎಲ್ಲ ಆಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಲೋಕಾಯುಕ್ತಕ್ಕೆ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟನ್ನು ಸ್ವೀಕರಿಸಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಹಚ್ಚಿಕೊಂಡಿದ್ದಾರೆ. ಆದರೆ ರವಿಶಂಕರ್ ಹಾಗೆ ಶಿವಶಂಕರ್ ಇಬ್ಬರನ್ನೂ ಕೂಡ ವಿಚಾರಣೆ ಮಾಡಲಾಗುತ್ತೆ. ಮುಂದೇನು ಈ ವಿಚಾರಕ್ಕೆ ಸಂಬಂಧಪಟ್ಟ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಿ ಚಲುವರಾಯಸ್ವಾಮಿಯವರು ಕೂಡ ಇದರಲ್ಲಿ ಹಣವನ್ನು ಸ್ವೀಕರಿಸಿದ್ರಾ ಅಥವಾ ಸ್ವೀಕರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರಾ ಅನ್ನೋ ಒಂದು ವಿಚಾರವೂ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಿದ್ದೇ ಹೋದಾದರೆ ಇಲ್ಲಿ ಚಲುವರಾಯಸ್ವಾಮಿಯವ್ರನ್ನು ಕೂಡ ಕರೆದು ವಿಚಾರಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಸಚಿವರಾಗಿ ಈ ರೀತಿಯಾಗಿ ಹಣಕ್ಕೆ ಬೇರೆಯವರ ಹತ್ರ ಒಂದು ಬೇಡಿಕೆಯನ್ನು ಇಟ್ಟಿದ್ರೆ ನಿಜಕ್ಕೂ ಕೂಡ ಇದು ಒಂದು ನಾಚಿಕೆಗೇಡಿನ ವಿಚಾರ. ಈ ಒಂದು ಮಂಡ್ಯ ಭಾಗದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ರೋಲ್ ಕಾಲ್ ಮಾಡುವಂತಹ ಕೆಲಸಗಳು ಅಥವಾ ಲಂಚಕ್ಕೆ ಬೇಡಿಕೆ ಇಡುವಂತಹ ಕೆಲಸಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಇಲ್ಲಿ ಸಚಿವನಾಗಲಿ, ಶಾಸಕನಾಗಲಿ ಅಥವಾ ಸರ್ಕಾರಿ ಅಧಿಕಾರಿಯೇ ಆಗಲಿ ಆತನ ವಿರುದ್ಧವಾಗಿ ಕಠಿಣ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು. ಈಗ ಚಲುವರಾಯಸ್ವಾಮಿಯವರು ಕಾಂಗ್ರೆಸ್ನಲ್ಲಿದ್ದಾರೆ. ಇಂತಹ ಒಂದು ಕಾರಣಕ್ಕೆ ಅವರನ್ನು ಬಿಡುವಂತಹ ಕೆಲಸಗಳನ್ನು ಮಾಡಬಾರ್ದು. ವಿಚಾರಣೆ ಅಂದರೆ ವಿಚಾರಣೆ, ಒಬ್ಬ ಶ್ರೀಸಾಮಾನ್ಯನು ಕೂಡ ಇದರಲ್ಲಿ ತಪ್ಪಿತಸ್ಥ ಆದರೆ ಆತ್ಮ ಶಿಕ್ಷೆಯನ್ನು ಅನುಭವಿಸಬೇಕು. ಅದೇ ರೀತಿ ಪ್ರತಿಷ್ಠಿತ ವ್ಯಕ್ತಿ ಅಥವಾ ಸಚಿವನಾದರೂ ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ಇಲ್ಲಿ DC ಹಾಗೂ ಇನ್ಸ್ಪೆಕ್ಟರ್ ನಡುವೆ ಇರತಕ್ಕಂಥ ಸಂಭಾಷಣೆ ನಿಜವಾಗಲೂ ಕೂಡ ಅಲ್ಲಿಗೆ ತಟ್ಟಿದೆ ಅಥವಾ ಹಫ್ತಾ ನೇರವಾಗಿ ಹೋಗ್ತಾ ಇದೆ ಚಲುವರಾಯಸ್ವಾಮಿಗೆ ಅಂತ ಹೇಳಿದರೆ, ಇಲ್ಲಿ ಚಲುವರಾಯಸ್ವಾಮಿಯು ಕೂಡ ಒಬ್ಬ ಆರೋಪಿ ಆಗ್ತಾರೆ. ಆದಷ್ಟು ಬೇಗ ಇದರ ಬಗ್ಗೆ ಸಂಪೂರ್ಣವಾದಂಥ ವಿಚಾರಣೆ ಆಗಬೇಕು. ಒಬ್ಬ ಸಚಿವ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯಲ್ಲೂ ಕೂಡ ಹಿಂದೆ ಮುಂದೆ ನೋಡುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಬಾರದು.